ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆಲವು ರಾಜಕೀಯ ಮುಖಂಡರು ಪಾರಿಕೆ ಹಿಡಿದು ರಸ್ತೆಯಲ್ಲಿ ಕಸ ಗುಡಿಸುವ ಮೂಲಕ ಮಾಧ್ಯಮದವರ ಮುಂದೆ ಬಿಲ್ಡಪ್ ಕೊಡುವ ರಾಜಕಾರಣಿಗಳೇ ಅಧಿಕಾರಿಗಳು. ಇನ್ನು ಇವರ ಜೊತೆಯಲ್ಲಿ ಕೆಲವೊಂದು ಅಧಿಕಾರಿಗಳು ಸಹ ಭಾಗಿಯಾಗಿ ಮಾಧ್ಯಮದವರ ಮುಂದೆ ಬಿಲ್ಡಪ್ ಕೊಡ್ತಾರೆ. ಹೆಸರಿಗೆ ಮಾತ್ರ ಅಭಿಯಾನ ಕಾರ್ಯಕ್ರಮಗಳು. ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸೂಕ್ತವಾದ ಮಳೆ ಬೆಳೆ ಇಲ್ಲದೆ ಜನರು ಕಂಗಾಲಾಗಿದ್ದಾರೆ. ಇದರ ಜೊತೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ದಿನದಿಂದ ದಿನಕ್ಕೆ ಕುಡಿಯಲು ನೀರಿಗಾಗಿ ಜನರು ಪರದಾಡ್ತಿದ್ದಾರೆ. ಇದರ ನಡುವೆ ಹಳ್ಳಿಯ ಮುಗ್ಧ ಜನರು ಗ್ರಾಮ ಪಂಚಾಯಿತಿಗಳಿಗೆ ದೂರು ನೀಡಿದ್ರು ಅಧಿಕಾರಿಗಳು ತಲೆಕೆಡಿಸಿಕೊಳ್ತಿಲ್ಲ. ಜನರು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಾಗೂ ರಾಜಕೀಯ ಬೇಜವಾಬ್ದಾರಿತನಕ್ಕೆ ಬೇಸತ್ತು ನೀರಿನ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲು ಸ್ವಂತ ದುಡಿಮೆಯ ಹಣದಿಂದ ನೀರಿನ ಟ್ಯಾಂಕರ್ ಮೊರೆ ಹೋಗ್ತಿದ್ದಾರೆ. ಸಾರ್ವಜನಿಕರು ಇನ್ನು ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದ ಜಿಲ್ಲಾಡಳಿತ ತಲೆ ಕೆಡಿಸಿಕೊಳ್ತಾ ಇಲ್ಲ. ಜಿಲ್ಲಾಡಳಿತ ಗ್ರಾಮೀಣ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿರುವ ಜಿಲ್ಲಾಡಳಿತದ ಭವನದ ಮುಂದೆನೆ ರಾಶಿ ಕಷ್ಟ ಇದೆ. ಗ್ರಾಮೀಣ ಪ್ರದೇಶಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿರುವ ಜಿಲ್ಲಾಡಳಿತದ ಭವನದ ಮುಂದೆನೆ ರಾಶಿ ಕಸ ಇದೆ. ಇದನ್ನೇ ಸ್ವಚ್ಛ ಮಾಡಿಕೊಳ್ಳದೇ ಇರುವಂತಹ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳು ಜನರ ಸಮಸ್ಯೆಗಳು ಯಾವ ರೀತಿಯಲ್ಲಿ ಬಗೆಹರಿಸಲು ಸಾಧ್ಯ ಹೇಳಿ? ಜನರಲ್ಲಿ ಇದು ಪ್ರಶ್ನೆಯಾಗಿದೆ. ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳು ಹೆಸರಿಗೆ ಮಾತ್ರ ಸೀಮಿತ. ಅದು ಮಾಧ್ಯಮದವರ ಮುಂದೆ ಬಿಲ್ಡಪ್ ಕೊಡುವ ಅಧಿಕಾರಿಗಳೇ ಹಾಗೂ ರಾಜಕಾರಣಿಗಳೇ. ತಾವು ಎಲ್ಲಿ ಕೂತಿದ್ದೀವಿ? ಜನರ ಕಷ್ಟಗಳು, ಜನರ ಕೂಗು ನಿಮ್ಗೆ ಕೇಳಿಸ್ತಾ ಇಲ್ವಾ? ನಮಸ್ಕಾರ. ನಾನು ಮಾನವ ಹಕ್ಕು ಕಮಿಟಿ ರಾಜ್ಯಾಧ್ಯಕ್ಷ CM ಬೇರೇಗೌಡರು ಮಾತಾಡ್ತಾ ಇದ್ದೀವಿ. ಏನು ಈ ದಿನ ಅಂತಂದರೆ ಶಿಡ್ಲಘಟ್ಟ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆಗಳ ವಿಚಾರವಾಗಿ ಏನಪ್ಪ ಅಂತಂದರೆ ಸಾಕಷ್ಟು ಹಳ್ಳಿ ಬಾಗಿಲಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ನಮ್ಮ ಸಂಘಟನೆಗೆ ಈಗಾಗಲೇ ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ. ಹಾಗಾಗಿ ಅದರ ವಿಚಾರವಾಗಿ ಕೆಲವೊಂದು ಅಧಿಕಾರಿಗಳು ದೂರವಾಣಿ ಮೂಲಕ ಕರೆ ಮಾಡ್ತಾ ಇದ್ದಾರೆ. ಕೆಲವೊಂದು ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಅಷ್ಟೇ ಅಲ್ಲ, ಈಗೇನು ನಮ್ಮೂರಿನ ವಿಚಾರವಾಗಿ ಆಗಲಿ, ಅಬ್ರೂಡು ಗ್ರಾಮ ಪಂಚಾಯತಿ ವಿಚಾರ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಆಗಲಿ, ಏನು ನೀರು ಸರಾಗವಾಗಿ ನೀರು ಏನು ತೊಂದರೆ ಇಲ್ಲ, ನೀರು ಬರ್ತಾ ಇದ್ದಾವೆ. ಓವರ್ ಟ್ಯಾಂಕಿಗೆ ಏನು ನೀರು ಸ್ಟಾಕ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಮಾಡಿ ಎಲ್ಲರಿಗೂ ಅದು ಡಿವೈಡ್ ಆಗುತ್ತೆ. ಡಿವೈಡ್ ಆದಾಗ ಕೆಲವೊಂದು ಜನ ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ವ್ಯಕ್ತಿಗಳಿಗೆ ನೀರು ಬರ್ತಾ ಇದ್ದಾವೆ, ಕೆಲವೊಂದು ವ್ಯಕ್ತಿಗಳಿಗೆ ನೀರು ಬರ್ತಾ ಇಲ್ಲ. ಬಟ್ ಅದ್ರ ವಿಚಾರವಾಗಿ ಅಬ್ರೂಡು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಥ ಅಧಿಕಾರಿಗೆ ಗಮನ ಕೊಟ್ಟರೆ ಅವರೇ ಹೇಳ್ತಾರೆ ನೇರವಾಗಿ, ನೀವೇ ಮೋಟ್ರ್ಗಳಿಡ್ರಿ ಅಂತ ನಮಗೆ ಹೇಳೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಿಂದಲ್ಲಿ ನೋಡಿ ಸುಮಾರು ಟ್ಯಾಂಕರ್ಗಳಲ್ಲಿ ನೀರು ಓಡಿಸ್ಕೊತಾ ಇದ್ದೀವಿ. ನಾವು ಟ್ಯಾಂಕರ್ಗಳಲ್ಲಿ ನೀರು ಓಡಿಸ್ಕೊತೀವಿ. ಕರೆಕ್ಟಾಗಿ ವರ್ಷ ಇರಬೇಕಾದ್ರೆ ಬುಕ್ ಎತ್ಕೊಂಡು ಬಿಲ್ ಕಲೆಕ್ಟರ್ ಆಗಲಿ, ಸಂಬಂಧಪಟ್ಟ PDO ಆಗಲಿ ನೇರವಾಗಿ ಮನೆಗೆ ಬರ್ತಾರೆ. ಏನು ನೀರಿನ ಬಿಲ್ ಕಟ್ಟ್ರಿ ಅಥವಾ ನೀವು ಕಂದಾಯ ಬಿಲ್ ಕಟ್ಟ್ರಿ ಅಂತ ಕಾನೂನಾತ್ಮಕವಾಗಿ ಅವ್ರು ಬರ್ತಾ ಇದ್ದಾರೆ, ಅವ್ರು ಕಟ್ತಾ ಇದ್ದಾರೆ. ಈಗ ಅದೇ ರೀತಿನಾಗ ನಾವು ಕಾನೂನಾತ್ಮಕವಾಗಿ ಅವ್ರನ್ನ ಕೇಳ್ತಾ ಇದ್ದೀವಿ, ಏನಂತ ಅದನ್ನು ಬಂದು ಸರಿಪಡಿಸಿಕೊಡಿ ಅಂತ. ಯಾವುದೇ ರೆಸ್ಪಾನ್ಸ್ ಬರ್ತಾ ಇಲ್ಲ. ಒಬ್ಬ ರಾಜ್ಯಾಧ್ಯಕ್ಷರು ಮನೆಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತಂದರೆ ಇನ್ನು ಜನಸಾಮಾನ್ಯರ ಪಾಡು ಏನಾಗ್ತಾ ಇದೆ? ಹಾಗಾಗಿ ಇದ್ರ ವಿಚಾರವಾಗಿ ನಾವೆಲ್ಲ ಯೋಚನೆ ಮಾಡಿದಾಗ ಸಂಬಂಧಪಟ್ಟಂಥ ಇಡೀ ತಾಲೂಕಲ್ಲಿ ಯಾವ ಗ್ರಾಮಗಳಲ್ಲಿ ತೊಂದರೆ ಆಗ್ತಾ ಇದೆ ಎಲ್ಲ ಮಾಹಿತಿ ಪಡ್ಕೊತಾ ಇದ್ದೀವಿ. ನಾವು ಎಲ್ಲ ಮಾಹಿತಿ ಪಡ್ಕೊತಾ ಇದ್ದೀವಿ ತಾಲೂಕಲ್ಲಿ. ಇದ್ರ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ, ಉಗ್ರ ಹೋರಾಟಕ್ಕೆ ನಾವು ಮಾಡೋಕ್ಕೆ ಶುರು ಮಾಡ್ತಾ ಇದ್ವಿ. ಯಾಕಂದರೆ ಅವ್ರು ಮಾತಾಡ್ತಕ್ಕಂಥ ಎಲ್ಲ ರೆಕಾರ್ಡ್ಗಳು ನಮ್ಮಲ್ಲಿ ಇದೆ, ದಾಖಲಾತಿ ಸಮೇತ ನಾವು ಬಿಡುಗಡೆ ಮಾಡ್ತೀವಿ. ಟ್ಯಾಂಕರ್ಗಳಲ್ಲಿ ನೀರು ಒಡೆಸ್ಕೊತಾ ಇರ್ತಕ್ಕಂಥ ದಾಖಲಾತಿಗಳೆಲ್ಲ ನಮ್ಮ ಬಳಿ ಇದ್ದಾವೆ. ಹಂಗಾಗಿ ಜಿಲ್ಲಾ ಆಡಳಿತ ಭವನ ಮುಂದೆ ಇನ್ನು ಹೋರಾಟ ಮಾಡೋಣ ಅಂದರೆ ಜಿಲ್ಲಾ ಆಡಳಿತ ಭವನ, ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಭವನನೇ ಕಸದ ತಿಪ್ಪೆ ಆಗ್ಬಿಟ್ಟೈತಿ ನೋಡಿ. ಈ ಗ್ರಾಮಾಂತರ ಭಾಗಗಳಲ್ಲಿ ಡೆವಲಪ್ಮೆಂಟ್ ಮಾಡೋಂಥದ್ದು ಅಥವಾ ಏನು ಮೂಲಭೂತ ಸೌಕರ್ಯ ಕೊಡೋಂಥದ್ದು, ಸ್ವಚ್ಛತೆಯನ್ನು ಕಾಪಾಡೋದು ಜಿಲ್ಲಾ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥದ್ದು. ಅಂಥದ್ರಲ್ಲಿ ಜಿಲ್ಲಾ ಆಡಳಿತ ಕಚೇರಿ ಮುಂದೆನೇ ತಿಪ್ಪೆ ಆಗ್ಬಿಟ್ಟೈತಿ ಅಂತಂದರೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಇನ್ನು ಯಾವ ಮಟ್ಟಕ್ಕೆ ಇವರು ಸ್ವಚ್ಛತೆಯನ್ನು ಕಾಪಾಡ್ತಾರೆ, ಅದನ್ನು ನಿರ್ಲಕ್ಷಿಸ್ತಾರೆ, ಯೋಚನೆ ಮಾಡಬೇಕು. ದೊಡ್ಡ ಏನು ಕೆಲವು ರಾಜಕಾರಣಿಗಳಾಗಲಿ ಅಥವಾ ದೊಡ್ಡ ಅಧಿಕಾರಿಗಳಾಗಲಿ ವರ್ಷಕ್ಕೊಮ್ಮೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಅಂತೇಳಿ ಕೋಟಿಗಟ್ಟಲೆ ಬಿಡುಗಡೆ ಮಾಡಿಕೊಂಡು ಬಿಲ್ಡಪ್ ಕೊಡ್ತಾರೆ ಇನ್ನು ಮಾಧ್ಯಮದವ್ರ ಮುಂದೆ. ಕನಿಷ್ಠ ಪಕ್ಷ 24 ಗಂಟೆ 24 hours ಆ ಏರಿಯಾದಲ್ಲಿ ಓಡಾಡೋಂಥ ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳಾಗಲಿ
ಆ ಕಸದ ತಿಪ್ಪೆ ಈ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೆ ಕಾಣ್ತಾ ಇಲ್ವಾ ಅಂತಂದರೆ ಎಷ್ಟು ನಿರ್ಲಕ್ಷ್ಯತನ ಇಲ್ಲಿ ಬೇಜವಾಬ್ದಾರಿತನ ಇವರು ಕೆಲಸ ಮಾಡ್ತಾವ್ರೆ ಅನ್ನೋದು ಎದ್ದು ಕಾಣ್ತಾ ಇದೆ. ಹಂಗಾಗಿ ಈ ಕೂಡಲೇ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಏನು ತಿಪ್ಪೆ ಇದೆಯೋ ಅದನ್ನು ಈ ಕೂಡಲೇ ಅದನ್ನು ತೆರವುಗೊಳಿಸ್ಬೇಕು ಅಂದ್ಬಿಟ್ಟು ನಾವು ಆಗ್ರಹಿಸ್ತಾ ಇದ್ವಿ. ಒಂದು ವೇಳೆ ಅದನ್ನು ತೆರವುಗೊಳಿಸಿಲ್ಲ ಅಂತಂದರೆ ನಾವು ಜಿಲ್ಲಾಡಳಿತ ಕಚೇರಿಗೇ ಮುತ್ತಿಗೆ ಹಾಕ್ತೀವಿ ಅಥವಾ ಹೆದ್ದಾರಿಯನ್ನು ನಾವು ತಡೆ ಹಾಕ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ.